ಬೆಂಗಳೂರಿಂದ ಬಂದಿದ್ದು. ಈ ಒಂದು ಅವಕಾಶಕ್ಕೆ ಬರೋಕಿನ ಮುಂಚೆ ನಾನು ಉದ್ಯೋಗ ಹುಡುಕೊಂಡು ಬೆಂಗಳೂರಿಗೆ ಬಂದಂತ ವ್ಯಕ್ತಿ. ಲಾಸ್ಟ್ 10 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀನಿ. ಈ ಒಂದು ಮ್ಯಾನೇಜ್ಮೆಂಟ್ ಗೆ ನಾನು ಬರಾಕ, ಈ ಒಂದು ಬಿಸ್ನೆಸ್ ಗೆ ನಾನು ಬರಾಕ ಓದಿ ಬಂದಿದ್ದಿಲ್ಲ, ಕೆಲ್ಸಕ್ಕೆ ಬಂದಿದ್ದೆ. ದುಡ್ಡು ಮಾಡ್ಬೇಕು ಅಂತ ಹುಡುಕುವಂತ ಟೈಮ್ ಒಳಗಡೆ ನನಗೆ ಟೈಮ್ ಇತ್ತು, ನನ್ನ ಹತ್ರ ದುಡ್ಡು ಇರ್ಲಿಲ್ಲ. ಜಾಬ್ ಮಾಡುವಾಗ ನನ್ನ ಹತ್ರ ಶನಿವಾರ ಭಾನುವಾರ 2 ದಿನ ವೀಕ್ ಆಫ್ ಇರ್ತಿತ್ತು, 2 ದಿನ ಟೈಮ್ ಇದೆ. ಬಟ್ ಸಂಪಾದನೆ ಮಾಡಕ್ಕೆ ಎಲ್ಲಾದ್ರೂ ಹಾಕ್ಬೇಕಲ್ಲ ಅಂತ ಹುಡುಕುವಂತ ಟೈಮ್ ಒಳಗಡೆ ಸರಿಯಾದಂತ ಗ್ರೇಟೆಸ್ಟ್ ಪರ್ಸನಾಲಿಟಿ ನನ್ನನ್ನು ಐಡೆಂಟಿಫೈ ಮಾಡಿ ನನಗಿದು ಸೂಟೇಬಲ್ ಆಗುತ್ತೆ, ಈ ಒಂದು ಕಂಪ್ನಿಯಲ್ಲಿ ನನಗೆ ಬೆಳವಣಿಗೆಗೆ ದಾರಿ ತೋರಿಸ್ಕೊಟ್ಟಂತ ಗ್ರೇಟೆಸ್ಟ್ ಗುರು, ಮಹಾನ್ ಶಕ್ತಿ ಎಂಬುದು ಯುವಕರಿಗೆ ಮಿಸ್ಟರ್ ರಾಜು ಜಂಗಲ್ ಶೆಟ್ಟಿ ಸರ್ಗೆ ದೊಡ್ಡ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಈ ಹಾಲ್ ಒಳಗಡೆ ಈ 1000 ಜನರಿಗೆ ಮತ್ತೆ ಮಾತಾಡಕ್ ನನಗೊಂದು ಅವಕಾಶ ಸಿಕ್ಕಿದೆ ಅಂತಂದ್ರೆ ಈ ಅಪಾರ್ಚುನಿಟಿ. 1000 ಜನರು ನಾವು ಇವತ್ತು ಈ ಹಾಲ್ ಅಲ್ಲಿ ಕೂತಿದ್ದೇವೆ. ಯಾಕಪ್ಪ ಅಂತಂದ್ರೆ ನಮ್ಗೆ ಎಲ್ರಿಗೂ ಹಸಿವಿದೆ, ವಿಟಮಿನ್ ಎಂ ಹಸಿವಿದೆ. ಕರೆಕ್ಟಾ ಸರ್? ಕರ್ಕೊಂಡ್ ಬಂದವರಿಗೆ ಹಸಿವಿದೆ, ಈ ಹಾಲ್ ಒಳಗಡೆ ಬಂದವರಿಗೂ ಹಸಿವಿದೆ. 2 ಗಾಲಿಗಳು ಸೇರಿದಾಗ ಬಂಡಿ ಮೂವ್ ಹೇಗಾಗುತ್ತೋ ಈ ಒಂದು ವ್ಯಾಪಾರ ಎಂತದಪ್ಪ ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್, ಜನರಿಗೆ ಹೆಲ್ಪ್ ಮಾಡುವಂತ ಒಂದು ಉದ್ಯೋಗ ಅವಕಾಶ, ಒಂದು ಸುವರ್ಣ ಅವಕಾಶ. ಏನು ಸರ್? ಪೀಪಲ್ ಹೆಲ್ಪಿಂಗ್ ಟು ಪೀಪಲ್. ಅರ್ಥ ಆಗ್ತಾ ಇದೆನಾ? ಅದಕ್ಕಾಗಿ ನಿಮಗೆ ನಿನ್ನೆಯಿಂದ ಫೋನ್ ಮಾಡಿ, ಬೆಳಗ್ಗೆಯಿಂದ ಫೋನ್ ಮಾಡಿ ನಾವು ಹೆಲ್ಪ್ ಮಾಡುವಂತ ಕೆಲಸದಲ್ಲಿದ್ದೇವೆ, ನಿಮಗೆ ಹೆಲ್ಪ್ ಆಗುತ್ತೆ ಬನ್ನಿ ಅಂತ ಈ ಒಂದು ವೇದಿಕೆ ಕರ್ಕೊಂಡ್ ಬಂದಂತ ಡಿಸ್ಟ್ರಿಬ್ಯೂಟರ್ಗೆ, ಹೊಸದಾಗಿ ಬಂದಂತ ಗೆಸ್ಟ್ಗೂ ಸರಿಯಾದ ಪ್ರಾಡಕ್ಟ್ ಇದೆ, ಸರಿಯಾದ ಅವಕಾಶ ಇದೆ, ಸರಿಯಾದಂತ ಪೇಮೆಂಟ್ ಇದೆ. ಬನ್ನಿ ಎಲ್ರೂ ಜೊತೆ ಕೂಡಿ ಕೆಲಸ ಮಾಡೋಣ, ಜೊತೆ ಕೂಡಿ ಸಂಪಾದನೆ ಮಾಡೋಣ ಅಂತ ಹೇಳ್ತಾ ನಾವು ಮಾತಾಡ್ಬೋದಿತ್ತು. ಇವತ್ತು ಈ ಒಂದು ಹಾಲ್ಗೆ ನಮ್ಮ ಗುರುಗಳು ಬಂದಿದ್ದಾರೆ. ಅವರ ವಿಚಾರಗಳನ್ನ ಕೇಳಿ ನಾನು ಒಂದು 5 ಡೇ ನಿಮ್ ತರ ಹೊಸ ವ್ಯಕ್ತಿಯಾಗಿ ಬಂದು ಕೂತು ಅವ್ರ ಸ್ಪೀಚ್ ಅನ್ನ ಕೇಳಿದ ಮೇಲೆ ನಿರ್ಧಾರ ಮಾಡಿ ಅವರು ತುಂಬಾ ವಿಚಾರಗಳನ್ನ ಕಲಿಸಿದ ನಂತರನೇ ಈ ಒಂದು NTC ರ್ಯಾಂಕಿಂಗ್ ಬರಕ್ ಸಾಧ್ಯ ಆಗಿದೆ. ಅಂತ ಮಹಾಗುರುಗಳು ಬಂದಿರೋದ್ರಿಂದ ನಾವೆಲ್ಲರೂ ಲಕ್ಕಿ. ಯಾಕಪ್ಪ ಅಂತಂದ್ರೆ ಈ ಒಂದು ಮ್ಯಾನೇಜ್ಮೆಂಟ್ ಒಳಗಡೆ 9 ತಿಂಗಳಲ್ಲಿ ಮಾಡಕ್ ಆಗದೆ ಇರುವಂತ ಅಚೀವ್ಮೆಂಟ್ ಅನ್ನ ಸೀಲಿಂಗ್ ಅನ್ನು ಮಾಡಿಕೊಟ್ಟಂತ ಮಹಾಗುರುಗಳು ವೈ.ವಿ. ರವೀಂದ್ರ ಸರ್ಗೆ ವಂದಿಸ್ತಾ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಕಡಿಮೆ ಬರ್ತಾ ಇದೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಫ್ರೆಂಡ್ಸ್. ನನ್ನ ಪರಿಚಯ ಮಂಜುನಾಥ್ ಅಂತ, ಫ್ರಮ್ ಉತ್ತರ ಕರ್ನಾಟಕ, ಹಾವೇರಿ ಡಿಸ್ಟ್ರಿಕ್ಟ್, ರಾಣೆಬೆನ್ನೂರು ತಾಲೂಕಿಂದ ಬಂದಿರತಕ್ಕಂಥ ವ್ಯಕ್ತಿ. ಈ ಒಂದು ಅಪರ್ಚುನಿಟಿ ಬರೋಕ್ಕಿಂತ ಮುಂಚೆಗೆ ವ್ಯವಸಾಯ ಕುಟುಂಬದಿಂದ ಬಂದಿರೋನು, ಡಿಪ್ಲೊಮಾನ ಕಂಪ್ಲೀಟ್ ಮಾಡ್ಕೊಂಡು ಉದ್ಯೋಗಗಳ ಅವಕಾಶಗಳ ಸಾಗರ ಅಂತ ಹೇಳ್ತಾರೆ ಬೆಂಗಳೂರಿನ. ಅದೇ ತರ ನೀವ್ ಯಾವ ತರ ಬಂದ್ರು ನಾನು ಅದೇ ತರ ಬೆಂಗಳೂರಿಗೆ ಅವಕಾಶ ಹುಡ್ಕೊಂಡು ಬಂದವರು. ಒಂದ್ 4 ರಿಂದ 5 ವರ್ಷ ಸುಮಾರು ಕಂಪನಿಗಳಲ್ಲಿ ವರ್ಕ್ ಮಾಡಿದೆ ಮಾಡ್ರಿ ಫ್ರೆಂಡ್ಸ್. ನಿಮ್ಗೂ ಒಂದ್ ಸತ್ಯ ಗೊತ್ತು, ಇಲ್ಲಿ ಬರ್ತಕ್ಕಂತ ಇನ್ಕಮ್ ನಮಗೆ ಸಾಕಾಗಲ್ಲ, ಹೌದಲ್ಲ ಮಾಡ್ರಿ ಫ್ರೆಂಡ್ಸ್? ಬರ್ತಕ್ಕಂತ ದುಡ್ಡು ಸಾಕಾಗಲ್ಲ. ರೀಸನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಎಲ್ಲದಕ್ಕೂ ಸಹಿತ ದುಡ್ಡು ಕೊಡ್ಬೇಕು ಮಾಡ್ರಿ ಫ್ರೆಂಡ್ಸ್. ಅವಾಗ ನನಗೆ ಒಂದ್ ಸತ್ಯ ಅರ್ಥ ಆಗಿದ್ದೇನಪ್ಪಾ ಅಂದ್ರೆ ದುಡ್ಡು ಇದ್ರೆ ಬೆಂಗಳೂರು ದುನಿಯಾ ತುಂಬಾ ಚೆನ್ನಾಗಿ ಕಾಣುತ್ತೆ, ದುಡ್ಡು ಇಲ್ಲ ಅಂದ್ರೆ ಮುನಿ ಅಂತ ಮನೇಲಿ ಇರ್ಬೇಕಾಗುತ್ತೆ, ಹೌದಲ್ಲ ಮಾಡ್ರಿ ಫ್ರೆಂಡ್ಸ್? ದುಡ್ಡು ಮಾಡ್ಬೇಕನ್ನೋದಕ್ಕೋಸ್ಕರ ಏನಾದ್ರೂ ಒಂದು ಎಕ್ಸ್ಟ್ರಾ ಅಪರ್ಚುನಿಟಿನ ಸರ್ಚ್ ಮಾಡ್ತಾ ಇದೆ, ಎಕ್ಸ್ಟ್ರಾ ವರ್ಕ್ ಗೆ ಓಕೆನಾ, ಎಕ್ಸ್ಟ್ರಾ ಪಾರ್ಟ್ ಟೈಮ್ ಏನಾದ್ರೂ ಕೆಲಸ ಸಿಗುತ್ತೆ ಅಂತ ಸರ್ಚ್ ಮಾಡುವಂತ ಟೈಮ್ ಅಲ್ಲಿ ನಿಮ್ಮನ್ನ ಈ ತರ ಬಂದು ಕೂರಿಸಿದ್ರೆ ಮಾಡ್ರಿ ಫ್ರೆಂಡ್ಸ್. ನಾನು ಇದೇ ತರ ಒಂದು ಟೈಮ್ ಅಲ್ಲಿ ಕುತ್ಕೊಂಡೆ, ಅವತ್ತು ಇದೇ ತರ ಪ್ರೆಸೆಂಟೇಶನ್ ಕೊಟ್ಟರು, ಆದ್ರೂ ಅರ್ಥ ಆಗಿಲ್ಲ. ರೀಸನ್ ಏನಪ್ಪಾ ಅಂದ್ರೆ ವ್ಯವಸಾಯ ಕುಟುಂಬದಿಂದ ಬಂದಿರೋದ್ರಿಂದ ಏನ್ ಬಿತ್ತಿದ್ರೆ ಬೆಳೆ ಬರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿತ್ತು, ಬಿಸ್ನೆಸ್ ಬಗ್ಗೆ ಐಡಿಯಾ ಇರಲಿಲ್ಲ. ಚಿಕ್ಕ ಪುಟ್ಟ ಕ್ಲಾರಿಫಿಕೇಶನ್ ಇತ್ತು, ಆ ಕ್ಲಾರಿಫಿಕೇಶನ್ ತಗೊಂಡು ಓಕೆನಾ ನನ್ನ ಫ್ಯಾಮಿಲಿಗೆ ಬೇಕಾಗಿರೋ ವಸ್ತುಗಳನ್ನ ಒಂದು ಸಾರಿ ಬೈ ಮಾಡಿ ಯೂಸ್ ಮಾಡಿ ಚೆನ್ನಾಗಿದೆ ಅನ್ನೋದ್ರ ಮುಖಾಂತರ ಜನಗಳಿಗೆ ಹೇಳೋದ್ರ ಮುಖಾಂತರ ಅವರಿಗೆ ಆರೋಗ್ಯನೂ ಕೊಟ್ಟು ಆದಾಯನೂ ಕೊಡಿಸಿ ಇವತ್ತು ನಾನು ತುಂಬಾ ಚೆನ್ನಾಗಿ ಬೆಳೀತಾ ಇದೀನಿ. ಪ್ರೆಸೆಂಟ್ಲಿ ಇದೇ ಒಂದು ಅಪರ್ಚುನಿಟಿ ಮುಖಾಂತರ ತುಂಬಾ ಬದಲಾಗಿ ಫ್ರೆಂಡ್ಸ್, ಒಂದು ಲಕ್ಷಾಂತರ ಇನ್ಕಮ್ ನ ಅರ್ನ್ ಮಾಡ್ತಾ ಇದೀವಿ ಮಂತ್ಲಿ. ಜೊತೆಗೆ ಒಬ್ಬ ವ್ಯವಸಾಯ ಮಾಡೋ ಮಗ ಎತ್ತಿನ ಬಂಡಿ ನೋಡೋಣ ಅಂತ ವ್ಯಕ್ತಿ ಮಗ ಇದೇ ಒಂದು ಅಪರ್ಚುನಿಟಿ ಮುಖಾಂತರ ನಂದೇ ಆಗಿರ್ತಕ್ಕಂಥ 10 ಲಕ್ಷ ರೂಪಾಯಿ ರೇಟ್ ಬಲಿರಂಗನ ಬೈ ಮಾಡಿದೀನಿ ಥ್ರೂ ದಿಸ್ ಅಪರ್ಚುನಿಟಿ ಅಂತ ಹೇಳ್ಬೋದು. ತುಂಬಾ ಅದ್ಭುತವಾಗಿ ಗ್ರೋ ಆಗ್ತಾ ಇದೆ ಫ್ರೆಂಡ್ಸ್. ಇನ್ನು 2 to 3 ಇಯರ್ಸ್ ನೋಡೋದಾದ್ರೆ ಇದೇ ಒಂದು ಅಪರ್ಚುನಿಟಿ ಮುಖಾಂತರ ಕೋಟಿನೂ ಸಹಿತ ಟಚ್ ಮಾಡಿಕೊಂಡಿದೀವಿ ಅಂತ ಒಂದು ಬೆಸ್ಟ್ ಅಪರ್ಚುನಿಟಿ. ನಿಮ್ಮನ್ನ ಯಾರು ಕರ್ಕೊಂಡ್ ಬಂದಿದಾರಲ್ಲ ಅವ್ರ ಜೊತೆ ಕುತ್ಕೊಂಡು ಕ್ಲಾರಿಫಿಕೇಶನ್ ತಗೊಂಡು ಆದಷ್ಟು ಬೇಗ ಒಂದು ಅವಕಾಶದೊಳಗಡೆ ಬನ್ನಿ ಅಂತ ಹೇಳ್ತಾ ನನಗೆ ಒಂದು ಅಪರ್ಚುನಿಟಿ ಕೊಡ್ತಕ್ಕಂಥ ಗ್ರೇಟ್ ಪರ್ಸನಾಲಿಟಿ ನನ್ನ ಕ್ಲೋಸ್ ಫ್ರೆಂಡ್ ಮಿಸ್ಟರ್ ಅನಿಲ್ ಕುಮಾರ್ ಸರ್ ಆಗಿರ್ಬೋದು. ಜೊತೆಗೆ ನನ್ನ ಎಲ್ಲಾ ಪ್ಲೇಸ್ ಜೊತೆಗೆ ಇವತ್ತೊಬ್ಬ ಆನರಬಲ್ ಗೆಸ್ಟ್ ಬಂದಿದ್ದಾರೆ ಫ್ರೆಂಡ್ಸ್. ಇವನ್ನ ತುಂಬಾ ಫೈರಿಂಗ್ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡ್ತಾ ಇದ್ದಾರೆ. ತುಂಬಾ ಅದ್ಭುತ ಗ್ರೋತ್ ಆಗ್ತಿರ್ತಕ್ಕಂಥ ಅವರ ಗ್ರೇಟ್ ಗುರುಜಿ ಅಂತ ಹೇಳ್ಬೋದು. ITC ಪ್ಲಸ್ BMW ಕಾರ್ ಮಿಸ್ಟರ್ ರವೀಂದ್ರ ಸರ್ಗೆ ಗ್ರ್ಯಾಂಡ್ ಕ್ಲಾಸ್ ಮುಖಾಂತರ ಅಭಿನಂದಿಸ್ತಾ ಯಾರೆಲ್ಲ ಗೆಸ್ಟ್ ಗಳು ಬಂದಿದ್ದಾರೆ ಅಡ್ವಾನ್ಸ್ ವೆಲ್ಕಮ್ ಟು ಮೈ ನೇಷನ್ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ.